ಹಾಯ್ ಎಲ್ಲ ಪ್ರಧಾನ ಗುರುಗಳಿಗೂ ನಮಸ್ಕಾರ. ಇತ್ತೀಚೆಗೆ SATS MDM ಆ್ಯಪ್ ಕೆಲಸ ಮಾಡ್ತಾ ಇಲ್ಲ, ಒಮ್ಮೊಮ್ಮೆ ಬಹಳ ಕೈ ಕೊಡ್ತಾ ಇದೆ. ಹಾಗಾಗಿ ನಾವು ಗೂಗಲ್ ಕ್ರೋಮ್ ಮೂಲಕ ನೇರವಾಗಿ MDM ವೆಬ್ಸೈಟಿಗೆ ಹೋಗೋದ್ರ ಮೂಲಕ ಹಾಜರಾತಿ ಹಾಕುವುದನ್ನು ನೋಡೋಣ. ಈಗ ನಾವು ಆ್ಯಪನ್ನು ಡಿಲೀಟ್ ಮಾಡೋಣ. ಈಗ ನಾವು ಗೂಗಲ್ ಕ್ರೋಮನ್ನು ಆನ್ ಮಾಡ್ಕೊಳ್ಳಿ. ಇದರಲ್ಲಿ SATS MDM ಅಂತ ಸರ್ಚ್ ಕೊಡಿ. SATS MDM ಸರ್ಚ್ ಕೊಟ್ಟ ಮೇಲೆ ಈ ರೀತಿಯ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕನ್ನು ನಾವು ಕ್ಲಿಕ್ ಮಾಡಿದಾಗ ನೇರವಾಗಿ ನಮ್ಮ ಶಾಲಾ ವೆಬ್ಸೈಟ್ ಬಿಸಿಯೂಟದ ವೆಬ್ಸೈಟಿಗೆ ಹೋಗ್ತೀವಿ. ಇಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ. ನಮ್ಮ ಬಿಸಿಯೂಟದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಮೂಲೆಯಲ್ಲಿರುವಂಥ 3 ಗೆರೆಯನ್ನು ಕ್ಲಿಕ್ ಮಾಡಿ. ಡ್ಯಾಶ್ಬೋರ್ಡ್ ಅಂತ ಇದೆ, ಇಲ್ಲಿ ಕೆಳಗಡೆ ಬನ್ನಿ. MDM ಬೆನಿಫಿಷರಿ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೌಂಟ್ ವೈಸ್ ಮತ್ತು ಚೈಲ್ಡ್ ವೈಸ್ ಅಂತ ಇದೆ. ನಾವು ಚೈಲ್ಡ್ ವೈಸ್ ಅಂತ ಕ್ಲಿಕ್ ಮಾಡಬೇಕು. ಚೈಲ್ಡ್ ವೈಸ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ತರಗತಿಯನ್ನು ಆಯ್ಕೆ ಮಾಡ್ಕೋಬೇಕು, ಸೆಕ್ಷನನ್ನು ಆಯ್ಕೆ ಮಾಡ್ಕೋಬೇಕು, ಅಟೆಂಡೆನ್ಸ್ ಯಾರು ಹಾಕ್ತಾರೆ ಅವ್ರ ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಡೇಟ್ ಇವತ್ತಿಂದಿದೆ, ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ಎಲ್ಲ ಮಕ್ಕಳ ಹಾಜರಾತಿ ಬರುತ್ತೆ. ಇಲ್ಲಿ ನಾವು ಮೇಲ್ಗಡೆದನ್ನು ಹಿಂಗೆ ಕ್ಲಿಕ್ ಮಾಡಿದಾಗ ಎಲ್ಲ ಮಕ್ಕಳದ ಪ್ರೆಸೆಂಟ್ ತೋರಿಸುತ್ತೆ. ಇಲ್ಲಿ ಯಾವ ಮಗು ಆಬ್ಸೆಂಟ್ ಆಗಿದೆಯೋ ಅವ್ರದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಕೆಳಗಡೆ ಇರುವಂಥ ಸಬ್ಮಿಟನ್ನು ಕೊಡಿ, ಸಬ್ಮಿಟ್ ಆಗುತ್ತೆ. ಈಗ 1ನೇ ಕ್ಲಾಸ್ನ ಹಾಜರಾತಿ ಮುಗೀತು. ನೆಕ್ಸ್ಟ್ ಬಂದು 2ನೇ ಕ್ಲಾಸದ್ದು ಹೋಗ್ಬೇಕು. ಬ್ಯಾಕ್ ಅಂತ ಹೋಗಿ ನೆಕ್ಸ್ಟ್ ಅಗೇನ್ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 2ನೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸರ್ಚ್ ಕೊಡಿ. 2ನೇ ಕ್ಲಾಸಿನ ಮಾಹಿತಿ ಇರುತ್ತೆ, ಇವನ್ನೆಲ್ಲವನ್ನು ಪ್ರೆಸೆಂಟ್ ಮಾಡಿ ಮೊದಲು. ನೆಕ್ಸ್ಟು ಯಾವ ಆಬ್ಸೆಂಟ್ ಇದ್ದಾವೋ ಆ ಮಕ್ಕಳನ್ನು ಆಬ್ಸೆಂಟ್ ಮಾಡಿ. ಕೆಳಗಡೆ ಇರುವಂಥ ಸಬ್ಮಿಟ್ಟು ಅಥವಾ ಅಪ್ಡೇಟ್ ಅಂತ ಇರುತ್ತೆ, ಆ ಸಬ್ಮಿಟನ್ನು ಕ್ಲಿಕ್ ಮಾಡಿ ಓಕೆ ಕೊಡಿ. ಈಗ 2ನೇ ಕ್ಲಾಸದ್ದು ಮುಗೀತು. ಇದೇ ರೀತಿಯಲ್ಲಿ ನಾವು ಮತ್ತೆ ಬ್ಯಾಕ್ ಹೋಗಿ 3ನೇ ಕ್ಲಾಸ್ 4ನೇ ಕ್ಲಾಸ್ ಎಲ್ಲ ತರಗತಿಯ ಒಂದು ಹಾಜರಾತಿಯನ್ನು ಹಾಕಬೇಕು. ಈ ವೆಬ್ಸೈಟ್ ಮೂಲಕ ನಾವು ಮಾಹಿತಿಯನ್ನು ಹಾಕುವಾಗ ಸಿಂಕ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆದರೆ ನಾವು MDM SATS ಆ್ಯಪ್ನಲ್ಲಿ ಹೋದಾಗ ಮಾಹಿತಿಯನ್ನು ಸಿಂಕ್ ಮಾಡಬೇಕಾಗುತ್ತೆ. ಒಮ್ಮೊಮ್ಮೆ ಸಿಂಕ್ ಆಗೋದಿಲ್ಲ. ಸಿಂಕ್ ಆಗದೇ ಇದ್ದಾಗ ಹಾಜರಾತಿ ಹಾಕಲಿಕ್ಕೆ ಆಗೋದಿಲ್ಲ. 3ನೇ ಕ್ಲಾಸದ್ದಾಯಿತು. ಇದು ಅದೇ ರೀತಿಲಿ 4ನೇ ಕ್ಲಾಸದ್ದು 4ನೇ ಕ್ಲಾಸದ್ದು ಮಾಹಿತಿ ಹಾಕ್ತಾಯಿದ್ದೀನಿ. 2 ಮಕ್ಕಳಿದ್ದಾರೆ, 2 ಮಕ್ಕಳು ಪ್ರೆಸೆಂಟ್ ಇದ್ದಾರೆ ಇವತ್ತು ನಂದಂದರೆ ಅವನ್ನ ಪ್ರೆಸೆಂಟ್ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮಾಡಿ. ಅದೇ ಥರ 5ನೇ ಕ್ಲಾಸಿಂದು ಓಕೆ. 5ನೇ ಕ್ಲಾಸದ್ರಲ್ಲಿ ಇವತ್ತು 3 ಮಕ್ಕಳು ಶಾಲೆಯಲ್ಲಿ ಬಂದಿದ್ದಾವೆ. 1 ಮಗುಂದು ನಾನು ಅಬ್ಸೆಂಟ್ ಮಾಡಿದ್ದೀನಿ, 3 ಮಕ್ಕಳದ್ದು ಮಾಡಿದ್ದೀನಿ. ಕೆಳಗಡೆ ಸಬ್ಮಿಟ್ಟು ಅಥವಾ ಅಪ್ಡೇಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಓಕೆ ಕೊಡಿ. ಈಗ ನಾವು ಎಲ್ಲ ತರಗತಿಯ ಅಟೆಂಡೆನ್ಸನ್ನು ಹಾಕಿದ್ವಿ. ಇದನ್ನು ಹಾಕಿದ್ದನ್ನು ನಾವು ಕನ್ಫರ್ಮ್ ಮಾಡ್ಕೊಳೋದು ಹೇಗೆ ಅಂತಂದರೆ, ಮತ್ತೆ ಇಲ್ಲಿ 3 ಗೆರೆ ಇದೆಯಲ್ಲ, ಈ ಡಾಟ್ಗೆ ಬರ್ರಿ. ಇಲ್ಲಿ ಡ್ಯಾಶ್ಬೋರ್ಡ್ ಇದೆ ನೋಡಿ, ಡ್ಯಾಶ್ಬೋರ್ಡ್ ಕ್ಲಿಕ್ ಮಾಡಿ. ಡ್ಯಾಶ್ಬೋರ್ಡಲ್ಲಿ ನೋಡಿ ಇವತ್ತಿನ ಸಂಪೂರ್ಣ ಹಾಜರಾತಿ ಇರುತ್ತೆ. ಇಲ್ಲಿ 1ರಿಂದ 5ನೇ ಕ್ಲಾಸಿನ ಎಲ್ಲ ಹಾಜರಾತಿ ನಾವು ಹಾಕಿದ್ದೀವಿ ಅಂತ ಕನ್ಫರ್ಮು. ಇಲ್ಲಿ ಸಿಂಕ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ನೇರವಾಗಿ ನಾವು ವೆಬ್ಸೈಟ್ ಮೂಲಕ ಹಾಜರಾತಿ ಹಾಕೋದರಿಂದ ನೇರವಾಗಿದ್ದು ಹಾಜರಾತಿಯನ್ನು ತೆಗೆದುಕೊಳ್ಳುತ್ತೆ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು, ಬಾಯ್.